2016ನಲ್ಲಿ ಒಡೆದು ಹೋಗಿದ್ರು, ಬಟ್ 2019ನಲ್ಲಿ ಲೆಜೆಂಡ್ ಆದ್ರು. ಒಬ್ಬ ಹುಡುಗ ಕ್ರಿಕೆಟ್ ಅವನ ಕೊನೆಯ ಉಸಿರು ಅಂತ ಆಡಿದ, ಅವರೇ ಬೆನ್ ಸ್ಟೋಕ್ಸ್. 2016ನಲ್ಲಿ ಪೂರ್ತಿ ವರ್ಲ್ಡೇ ಅವ್ರನ್ನ ಬ್ಲೇಮ್ ಮಾಡಿತ್ತು, ಬಟ್ ಯಾರು ಅವರ ಕಣ್ಣೀರು ನೋಡ್ಲಿಲ್ಲ ಗುರು. ಯಾಕಂದ್ರೆ ಹೀ ಗೇವ್ ಎವ್ರಿಥಿಂಗ್ಸ್ ಫಾರ್ ದ ಸ್ಪೋರ್ಟ್ ಗುರು. ಬಟ್ ಆದರೂ ಅದು ಸಾಕಾಗಿಲ್ಲ. ಬಟ್ ವಾರಿಯರ್ಸ್ ಕ್ವಿಟ್ ಮಾಡಲ್ಲ ಗುರು. 2019ನಲ್ಲಿ ಅವರು ಇಂಪಾಸಿಬಲ್ ಅನ್ನೇ ಮಾಡಿ ನೋಡಿಸ್ತಾರೆ. ಎಲ್ಲರೂ ಇಂಗ್ಲೆಂಡ್ ವರ್ಲ್ಡ್ ಕಪ್ ಸೋಲುತ್ತೆ ಅನ್ಕೊಂಡಿದ್ರು ಅಲ್ವಾ, ಅಲ್ಲಿ ಸ್ಟೋಕ್ಸ್ ಒಬ್ಬಂಟಿಯಾಗಿ ಗೆಲ್ಸಿದ್ರು ಗುರು. ಹೆಡಿಂಗ್ಲಿ ಇನ್ನಿಂಗ್ಸ್ ನಲ್ಲಿ ಇಂಜೂರ್ಡ್ ಆಗಿರ್ತಾರೆ, ಆದರೂ ನಾಟ್ ಗೇವ್ ಅಪ್. 135 ನಾಟ್ ಔಟ್ ಗುರು. ಬಿಕಾಸ್ ಅವರಿಗೆ ಇಂಗ್ಲೆಂಡ್ ಜರ್ಸಿ ಕೇವಲ ಶರ್ಟ್ ಆಗಿರ್ಲಿಲ್ಲ ಗುರು, ವಾರ್ ಆಗಿತ್ತು. ಇವತ್ತು ಅವರು ಗುಡ್ ಬೈ ಹೇಳಿದ್ರು, ಅವರ ಬಾಡಿ ಗಿವ್ ಅಪ್ ಮಾಡಿದೆ ಅಷ್ಟೇ, ಹಾರ್ಟ್ ಇಲ್ಲ ಗುರು. ಬೆನ್ ಸ್ಟೋಕ್ಸ್ ಇಸ್ ಗಾನ್, ಬಟ್ ಅವರು ಫೈಟ್ ಮಾಡೋದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಗುರು. ಅದು ಎಂದಿಗೂ ಮರೆಯೋಕೆ ಆಗಲ್ಲ. ಫೈನಲಿ ಥ್ಯಾಂಕ್ ಯು ಬೆನ್ ಫಾರ್ ಶೋಯಿಂಗ್ ಅಪ್ ಅಸ್ ಹೌ ಟು ನೆವರ್ ಗಿವ್ ಅಪ್.